ಇಲ್ಲಿ ಇವರು ಕುಡಿಯಲಕ್ಕೆ ಸಮುದ್ರದ ನೀರಿನಂತೆ ಅದು ಹೇಗ್ರಿಪ್ಪ ಇವು ಏನು ಇರ್ಲಿಕ್ಕಪ್ಪ ಅಂತ ಕೇಳಿದ್ರೆ ಸಮುದ್ರ ನೀರು ಕುಡಿಯಲಕ್ಕೆ ಎಷ್ಟು ಇರ್ತೈತಿ ನೋಡು ಕುಡಿಯಲಕ್ಕೆ ಎಷ್ಟು ಉಪ್ಪಾಗಿರ್ತದ ಹಂಗಾಕೈತ್ರಿ ಅಂತ ಜಲಂ ಅಂತ ಹೇಳ್ತಾರ ಅದಕ್ಕೆ ಇನ್ನೊಂದು ಮಾತಿ ಹಂಗಪ್ಪ ಅಂತ ಕೇಳಿದ್ರೆ ಹೇಗ್ರಿಪ್ಪ ಸತ್ಯಕ್ಕಾಗಿ ಸತಿ ಸುತರದ ಮಾಡಿದ ಕೇಳಿ ಚಕ್ರವರ್ತಿ ಸತ್ಯಕ್ಕಾಗಿ ಸತಿ ಸುತರದ ಮಾಡಿದ ಕೇಳಿ ಚಕ್ರವರ್ತಿ ತೊತ್ತು ಕೋಳಿಗಾಗಿ ತೊತ್ತಾಗಿ ದುಡಿಯುವುದು ಬಂತು ಅವರ ಸರತಿ ಪತಿಗೆ ತಕ್ಕ ಸತಿ ಸಾತ್ವಿ ಶಿರೋಮಣಿ ಇದ್ರು ತಾರಾಮತಿ ಮಗನ ಉಗಿಯಲಾಕ ಜಾಗ ಸಿಗಲಿಲ್ಲಕ್ಕೆ ಭೋಗ ಹಂತದೈತಿ ಇನ್ನೊಂದು ಮಾತು ಹೇಗಪ್ಪ ಅಂತ ಕೇಳಿದ್ರ ರದ್ದು ಮಣಿ ದೊಡ್ಡ ಗಂಡನ ಮಾಡಿಕೊಂಡ ಮಲ್ಲಮಿ ಹಂತ ಕರುತಿ ಹತ್ತಿದ ಅನ್ನ ಹಾಕಿ ಮಿತ್ತ ಕಾಣುತ್ತಿದ್ದ ಮಲ್ಲಮ್ಮನ ಹತ್ತಿ ಮೇಘಮಿನಾಗಮ ಬಸ್ಸಮ್ಮ ಇಜ್ಜಾರ ತಪ್ಪಿ ಬಾಳ ನಡತಿ ಅಳಸಿದ ಹಂಬಲಿ ಒಂದು ಆಕಳ ಕಾಯ್ತಿದ್ಲ ಶ್ರೀಶೈಲದ ಗಿರಿ ಹತ್ತಿ ಚೀಲ ಜೋಳ ಕೊಟ್ಟು ಸುಮ್ಮನೆ ಬೀಸಂತ ಹಾಕತಾರ ನತ್ತಿ ಬೀಸಿ ಬೀಸಿ ಬೇಸತ್ತು ಮನೆಗಳ ಮಲ್ಲಮ್ಮನಿ ಹತ್ತಿ ಮಲ್ಲಿಕಾರ್ಜುನ ಬಂದು ಜೋಳ ಬೀಸಿದ ನೋಡಿ ಮಲ್ಲಮ್ಮನ ಭಕ್ತಿ ಎಷ್ಟು ಕಾಡಿದರೂ ನಿತ್ಯ ಬಿಡಲಿಲ್ಲಕ್ಕೆ ಎಂತದ ಶ್ರೀಶಕ್ತಿ ಇಂಥ ದೊಡ್ಡ ಶರಣಿಯರು ಕೂಡ ಈ ಭೂಮಿ ಮೇಲೆ ಆಗಿ ಹೋಗ್ಯಾರ ಅಂತಕ್ಕಂತ ಮಾತ ಅದಕ್ಕ ಹ್ಯಾಂಗಪ್ಪ ಅಂತ ಕೇಳಿದ್ರೆ ಯಾವನಪ್ಪ ಶುದ್ಧ ಬೀರದೇವರ ಪೂಜೆಯನ್ನ ನನ್ನಪ್ಪ ಮಾಲೇಂದ್ರ ಹ್ಯಾಂಗ ಮಾಡ್ತೀನಿ ಅಂತ ಕೇಳಿದ್ರೆ ಕಪ್ಪಿ ಕಲ್ಕಲ ಹೂವ ತಂದು ಕಪ್ಪಿ ಕಲ್ಕಲ ಹೂವ ತಂದು ಹೋಗ್ಬಿಟ್ಲ ಸೀತಾ ತಂದು ಶಿವ ಮಾಡ್ತಿದ್ದ ಒಂದು ದಿವಸ ನನ್ನಪ್ಪ ಬೀರದೇವ್ರು ಏನಂದ್ರಪ್ಪ ಅಂತ ಕೇಳಿದ್ರೆ ಏನ್ರಪ್ಪ ಮುತ್ತಿನ ಗದ್ದಿಗೆ ಮೇಲೆ ಎದ್ದು ಕೇಳ್ತಾನ ನನ್ನಪ್ಪ ಬೀರದೇವ್ರ ಮಾಡಪ್ಪ ನನ್ನ ಕಪ್ಪಿ ಕಲ್ಕಲ ಹೂವ ಹೋಗ್ಬಿಟ್ಲ ಸೀತಾ ನನಗೆ ಭ್ರಾಂತರಾಗ್ಯದ ಅದಕ್ಕೆ ಇವತ್ತು ನಾಗರಬಾವಿ ಸೀತಾ ಪಾಂಡವ್ರ ಕೊಟ್ಟು ಹೂವ ತಂದ್ರೆ ಸೇವಾ ಮಾಡ್ತೀವಿ ಅಂದ್ರೆ ಮಾಡ್ಲಿಕ್ಕೆ ಇವತ್ತು ಸೇವೆ ಬಿಟ್ಟು ಮಾಡಪ್ಪ ಅಂದಾಗ ನನ್ನಪ್ಪ ಮಹೇಂದ್ರ ಏನಂತಾನಪ್ಪ ಅಂತ ಕೇಳಿದ್ರೆ ಸಂಜೆ ಪೂಜೆ ಮುಗಿದಾಗ ಮುಂಜಾನೆ ಪೂಜೆಗೆ ತರ್ತೀನಿ ನಿನ್ನ ಆಶೀರ್ವಾದ ಬಂದಿದೆ ತಾಯಿ ಆಶೀರ್ವಾದ ನಿನ್ನ ತಂದೆ ತರ್ತೀನಿ ಅಂತ ನನ್ನಪ್ಪ ಬೀರದೇವ್ರ ಪಾದಕ್ಕೆ ಬಿದ್ದಾನ ಆಯ್ತಂತೇಳಿ ಆಶೀರ್ವಾದ ನನ್ನಪ್ಪ ಬೀರದೇವ್ರು ಮಾಡಿದಾಗ ನನ್ನಪ್ಪ ಮಾನ್ಯ ಮಾಡಿದ್ರೆ ಹೆಂಗ್ ತೇರಾಡ್ಲಪ್ಪ ಅಂತ ಕೇಳಿದ್ರೆ ಅರಸನದಲ್ಲಿ ಮಾತ್ರ ತೊಡ್ತುಂಬ ಬಿಟ್ಟು ಹಗಲಿಗೆ ಕಂಬಳಿ ಹಾಕಿ ಬಗಲಿಗೆ ಬಂಗಾರ ಚೀಲ ಹಾಕಿ ಬಗಲಿಗೆ ಮತ್ತೆ ಎಡಗಾಯ ಬಿಟ್ಟು ನನ್ನಪ್ಪ ಎಲ್ಲಿ ಹೊಂಟಪ್ಪ ಅಂತ ಕೇಳಿದ್ರೆ ನಾಗರಬಾವಿ ಸೀತಾಳ ಪಾಂಡವ್ರ ಕೊಟ್ಟು ಹೂವ ತರಕ್ ಹೊಂಟ ಹೋಗುವಂತ ಯಾಳದೊಳಗೆ ಏನ್ ಮಾಡಿದ್ನಪ್ಪ ಅಂತ ಕೇಳಿದ್ರೆ ನಾಗರಬಾವಿ ಸೀತಾಳ ಪಾಂಡವ್ರ ಕೊಟ್ಟು ಹೂವ ತರಕ್ ಹೋಗ್ತೀವಿ ತಾಯಿ ಆಶೀರ್ವಾದ ಮಾಡಿ ತಗೊಂಡು ಹೊರತ್ತಂತೆ ಮನೆಗೆ ಬರ್ತಾನ ಮನೆಗೆ ಬಂದಾಗ ತಾಯಿ ಮನೆಗಿರ್ತ ತೂಗಿನಂತ ಸುಗರನಿಗೆ ಹತ್ತಿರ್ತದ ಹತ್ತಿದಂತ ಯಾಳದೊಳಗೆ ಬಂದು ಬಾಗಿಲ ತೊಗೊಂಡು ನಿಂತಂಗಾಗಿರ್ತೈತಿ ತಾಯಿಗೆ ಕನಸು ಕಂಡಂಗಾಗಿರ್ತದ ಎದ್ದು ನೋಡ್ತಾಳ ಬಲಕ್ ನೋಡ್ತಾಳ ಯಾರಿಲ್ಲ ಎಡಕ್ ನೋಡ್ತಾಳ ಯಾರಿಲ್ಲ ಎದುರಿಗೆ ನೋಡ್ತಾಳ ಬಾಗಿಲು ತೊಗೊಂಡ್ರೆ ನಪ್ಪ ಮಣ್ಣ ಮಾಡಿದ್ರೆ ಬಂದು ನಿಂತಿರ್ತಾನ ಯಪ್ಪ ಮಾಡಪ್ಪ ಮುತ್ತಿನ ಸರಿಗಿನ ಹೊರಿಸಿ ಕೇಳ್ತಾಳಪ್ಪ ಮಾಡಪ್ಪ ಸವರಾತ್ರಾಗ ಮಿಂಚಿನ ಕಾಣ್ತಾರ ಮಿಂಚಲಿಕ್ಕೆ ಕಾಣಂಗಿಲ್ಲ ಎಂತ ಯಾಳದ ಬರಲಾಟ ಕಾರಣ ಮಾಡಪ್ಪ ಅಂದು ಅಂತ ಮಾಡಪ್ಪ ಏನಂತಾನಪ್ಪ ಅಂತ ಕೇಳಿದ್ರ ಕಪ್ಪಿ ಕಲಕಲ ಹೂವ ನಾಗರಬಾವಿ ಕಪ್ಪಿ ಕಲಕಲ ಹೂವ ಹೋಗ್ಬಿಟ್ಲ ಸಿಗ್ತಾನ ಮಕ್ಕಳು ಬ್ಯಾಂಕ್ರಾಗ್ಯದ ಅದಕ್ಕೆ ಇವತ್ತು ನಾಗರಬಾವಿ ಸಿಗ್ತಾಳ ಪಾಂಡವ್ರ ಕೊಟ್ಟು ಹೂವ ತರ ಪಟ್ಟಿಂತ ಆಶೀರ್ವಾದ ಮಾಡಲ್ಲ ಅಂದಾಗ ತಾಯಿ ಹೇಳ್ತಾಳ ಮಾಡಪ್ಪ ನಾಗರಬಾವಿ ಸಿಗ್ತಾಳ ಪಾಂಡವ್ರ ಕೊಟ್ಟು ಹೂವ ತರ ಸಿಗ್ತಾರ ಅವ್ರು ಹೊಳೆ ಬಂದಿಲ್ಲ ಎದ್ದಪ್ಪ ಮಗನ್ನ ಕೊಂಡು ಬಿಡಬೇಕಂತ ನೋಡಿ ಕೆಟ್ಟ ಗುರು ಉಳಿಸಿದ ಇವತ್ತಿಗೆ ಬಿಟ್ಟು ಬಿಡ ಅಂದಾಗ ನನ್ನಪ್ಪ ಮಾಲೇಂದ್ರ ಹೇಳ್ತಾನ ಏನಂತ್ರಿಪ್ಪ ತಾಯಿ ದಯ ಬಂದಿದ್ರೆ ಗುರುವಿನ ದಯ ಬಂದ್ರೆ ತಂದೆ ತರ್ತಿಂತ ಅಂತ ಕಾಲಿಗೆ ಬರ್ತಾನ ಮುಂದೆಟ್ಟು ಕಾಲಿ ಹಿಂದೆ ಎಂದ ಗಿಡದಂತ ಆಶೀರ್ವಾದ ಮಾಡಂದಾಗ ಬರ್ತೀನಿ ಸತ್ಯ
ಆ ತಾಯಿ ಆಶೀರ್ವಾದ ಮಾಡ್ತಾಳ. ಆಯ್ತಪ್ಪ ಆಯ್ದಾಯ್ತು ಹೋಗಿ ಬಾ ಅಂತೇಳಿ ಹೇಳಿದಾಗ ಮಾಲಿಂಗ್ರಾಯನ ಮದುವೆಗೆ ಅನಿಸ್ತಾಳ. ನಿಮ್ಮ ರಾಯರು ಬಂದಾರ ಜಲಕ್ಕಕ್ಕೆ ನೀರು ಕಾಸು ಅಂದಾಗ ಮಾಲಿಂಗ್ರಾಯನ ಮದುವೆ ಎದ್ದು ಏನ್ ಮಾಡ್ರಿ ಮಂಜ ಕಾಸ್ತಾಳ ಭೀಮಂಜ ಕರೆಸ್ತಾಳೆ. ಮಾಲಿಂಗ್ರ ಈಗ ಗಚ್ಚಿನ ಬಚ್ಚಲಕ್ಕೆ ನೀರು ಇಳಿತಾಳ. ನನ್ನಪ್ಪ ಮಾಲಿಂಗ್ರಾಯ ಜಳಕ ಮಾಡಿ ಜಳಕ ಮಾಡಿ ನೇಮ ನಿಷ್ಠೆ ಮಾಡಿ ಯಾವ ಮಾಲಿಂಗ್ರಾಯನ ಮದುವೆ ಊಟಕ್ಕೆ ಕೊಡುವಂತ ಯಾವ ಬನಗಲ ಮಣಕನ ಮಂಡಿ ಒಳಗ ಕರಿನಾಗರಾವ್ ಬಂದಾಗ ಬನಗಲ ಮಣಕನ ಮಂಡಿ ಒಳಗ ನುಡಿನಾಗರಾವ್ ಬಂದಾಗ ಬಂದಾಗ ತಾಯಿ ಅಂತಾಳೆ ಎಪ್ಪ ಇದು ಬೀರ್ದೀವ್ರ ಎಲ್ಲಾ ಕೃಪ ಎಲ್ಲಾ ನಿಂದ ತನಿ ಅಂತ ಕೈ ಮುಗಿದಾಗ ಮಾಳಂದ್ರ ಎಡಗಲ ಮಣಕನ ಮಂಡಿ ಒಳಗ ನುಡಿನಾಗರಾವ್ ಮಾಯಾಗದ ಬಲಕಲ ಮಣಕನ ಮಂಡಿ ಒಳಗ ಕರಿನಾಗರಾವ್ ಮಾಯಾಗದ. ಅದಕ್ಕೆ ಇಂತಿಂತ ಪವಾಡನ ಬಪ್ಪ ಮಾಡ್ಯಾರ. ಅದಕ್ಕೆ ಇಲ್ಲಿ ರಮೇಶಣ್ಣ ಏನ್ ಹೇಳಿರಪ್ಪ ನಮ್ಮ ಸರ್ಜರಿ ಕಲಾವಿದ್ರು ಏನು ಹೇಳಿರಪ್ಪ ಬಹಳ ಮಾರ್ಮಿಕವಾಗಿ ಮಾತಾಡಾರ. ಮಾತಾಡೋರಲ್ರಿಪ್ಪ ಎರಡು ಅಣ್ಣ ತಮ್ಮನ ಮೇಳದವ ಎರಡು ಒಂದೇ ತಾಯಿ ಮಕ್ಕ ಒಂದು ಕಣ್ಣೊಳಗ ನೀರು ಒಂದು ಕಣ್ಣೊಳಗ ರಗತ್ತ ಬರಬಾರ್ದು ಇವತ್ತು ಬರಲೇಬೇಕ್ರಿಪ್ಪ ಹಾಂಗ ಮಾಡ್ಕೊಂಡು ಹೋಗೋಣಂತ ಅವ್ರು ಅದೆಲ್ಲ ಕರೆಕ್ಟ್. 1000 ವರ್ಷಿದ್ರು ಸಾವು ತಪ್ಪಂಗಿಲ್ಲ 1000 ವರ್ಷಿದ್ರು ಬ್ಯಾರೆ ತಪ್ಪಂಗಿಲ್ಲ. ಶ್ರೀಶೈಲನ ಇವತ್ತು ತಿಳ್ಕೊ ಭೀಮಾ ನದಿ ಘಟಪ್ರಭ ಸರಿ ಬಂದಿದೆ. ಅದಕ್ಕ ನಮ್ಮ ಕೂಳಿಗೆ ದೈವದವರು ಏನೋ ಒಂದು ಯಾವ್ದಾರ ಒಂದು ಸಮಾಜ ನಡೆಸ್ರಪ್ಪ ಅಂತ ಕೇಳಿದ್ರೆ ನಡೆಸ್ತದ ಒಂದು ಸಮಾಜ ನಡೆಸ್ತೀವಿ. ಇಲ್ಲ ಇಷ್ಟೇ ದೇವ್ರ ಮಾಡಿ ಪವಾಡ ಹೇಳ್ಕೊಂತ ಹೋಗ್ರಂದ್ರೆ ಹೇಳ್ಕೊಂತ ಹೋಗ್ತಕ್ಕಂಥ ಮಾತದ ಗೊತ್ತವ್ರಿಗೆ. ಅದಕ್ಕ ಹೆಂಗ್ ಮಾಡಂದ್ರೆ ಹೇಳೋರ ಏನಿದೆ ಚರ್ಚೆ ನಡೆಸೋದ ಸುಮ್ ಹಾಡಾರೆ ಅದಕ್ಕ ಒಂದು ಮಾತಿ ಹಾಗಪ್ಪ ಅಂತ ಕೇಳಿದ್ರೆ ಒಂದು ಒಳಗ ಇಬ್ರು ಹತ್ತಿ ಸ್ವಸ್ಥರಿದ್ರು ರಮೇಶನ ಹತ್ತಿ ಸ್ವಸ್ಥರಿದ್ರು. ಹತ್ತಿ ಬಾಳ ಜಿಪಣಿ ಹತ್ತಿ ಅಂತ ಜಿಪಣಿನೇ ಯಾರಿದ್ದಿಲ್ಲ ಬರುತ್ತೆ ರಮೇಶನ. ಹತ್ತಿ ಎಣಿಸಿ ಏನ್ ಮಾಡಿದ್ಲಪ್ಪ ಅಂತ ಕೇಳಿದ್ರೆ 21 ಉಪ್ಪಿನಕಾಯಿ ಹಾಕಿದ್ರು. ಹತ್ತಿ 21 ಉಪ್ಪಿನಕಾಯಿ ಹಾಕಿದ್ರು. ತಾನು ತಿಂತಿದ್ದಿಲ್ಲ ಸೊಸಿಗೆ ಕೊಡ್ತಿದ್ದಲ್ಲಕ್ಕಿ ಉಪ್ಪಿನಕಾಯಿ ಅಟ್ಟೆ ಇರ್ತಿದ್ವು ಹೊರಕ್ಕೆ ಹೋಗೋದು ಒಳಗೆ ಬಂದು ಎಣಿಸೋದು. ಒಂದು ನಿಮಿಷ ಏನ್ ಮಾಡಿದ್ಲಪ್ಪ ಹತ್ತಿ ಅಂತ ಕೇಳಿದ್ರ ಏನ್ ಮಾಡ್ರಿಪ್ಪ ಹೆಣ್ಮಕ್ಳು ಒಂದು ಮಕ್ಕಳ ಮನೆಗೆ ಕುಂತು ಮಾತಾಡೋದು ಚಟ ಇರ್ತಾವ. ಹೋದಂತ ಯಾವ ಸೊಸಿ ಮಾಡಿದ್ಲು ಇದೇ ನಮ್ಮ ಹತ್ತಿ ಎಲ್ಲಾರು ಟೈಮ ಇದೇ ನಮ್ಮ ಹತ್ತಿ ಇಲ್ಲದ ಟೈಮ ಈಗ ಹೋಗಿ ತಗೊಂಡ್ರತ್ ಅಂತೇಳಿ ಒಂದು ಉಪ್ಪಿನಕಾಯಿ ತಗೊಂಡು ಬಾಯಾಗ ನೀರು ಬಂದು ಒಂದು ಉಪ್ಪಿನಕಾಯಿ ತಗೊಂಡು ತಿನ್ಲಿಲ್ಲ. ನಮ್ಮ ಹತ್ತಿ ಜಿಪ್ಪಳದ ಅನ್ನೋದು ಗೊತ್ತಿತ್ತು. ಒಂದು ಉಪ್ಪಿನಕಾಯಿ ತಗೊಂಡು ನಡಕಟ್ನ ತುರುಕೊಂಡಿದ್ಲಕ್ಕಿ ಹತ್ತಿ ಮಣಿದ್ರು ಅಂದ್ಲು. ಮಣಿದ್ರು ಸೊಸಿಗೆ ತಾನು ಸ್ವಲ್ಪ ಸಂಶಯವಂತ ತೀಗಿ ಹೋದಕ್ಕೆ ಏನ್ ಮಾಡಿಲ್ಲಪ್ಪ ಅಂತ ಕೇಳಿ ನೆಲವಾಗಿ ಇಟ್ಟಿರ್ತಕ್ಕಂಥ ಗಡಿಗೆ ತೊಳಗಿಳಿದು ಮತ್ತೆ ಉಪ್ಪಿನಕಾಯಿ ಎಣಿಸಿದ್ರು. ಒಂದು ಉಪ್ಪಿನಕಾಯಿ ಕಮ್ಮ ಆಯ್ತು ರಮೇಶನ. ನಾನು ಉಪ್ಪಿನಕಾಯಿ ನಾ ತಿನ್ನಲಾರ ಇರ್ತೀನಿ ಈಗ ತುಡುಗು ಮಾಡ್ಯಾವಪ್ಪ ಹಂಗಾರ ಮಾಡ್ಬೇಕು ಉಪ್ಪಿನಕಾಯಿ ಬಿಡವಾರ ಅನ್ಲಕ್ಕಿ ಅಂದಾಗ ಸೊಸೆ ಹೊರಗಿದ್ಲು. ಒಳಗೆ ಹತ್ತಿ ಏನ್ ಮಾಡಿದ್ಲಪ್ಪ ಅಂತ ಕೇಳಿದ್ರೆ ಸತ್ತರ್ಗಟ್ಲೆ ಕುಂತ ತಾನ ಊಟಕ್ಕೆ ತಾನ ಬರ್ಕೊಂಡ್ಲಕ್ಕಿ ಊಟಕ್ಕೆ ಬಡ್ಕೊಂಡು ಕೂಟ್ಲು ಕುಂತಾಗ ಸೊಸಿ ಹೊರಗೆ ಬರ್ತಾಳ. ಏನಂತ್ರಿಪ್ಪ ಎತ್ತಿ ಏನ್ ಮಾಡಕತ್ತಿ ಅಂತ ಕೇಳಿದ್ರೆ ಗಪ್ರ ಊಟಕ್ಕೆ ಬರ್ಕೊಂಡು ಗಪ್ ಬಿಟ್ಟಿರ್ಲಿ ಕುಂತಿದ್ಲು. ತುಂಬಾನ ಹೋರಾಡಿ ಹತ್ತಿ ಇಡೀ ಹೋಳಿ ಮನೆಯ ಬಸಿದ್ರು ಸೊಸಿ. ನಮ್ಮ ಮತ್ ಹಿಂಗಾಗಲ್ಲ ಬರ್ರಿ ಬರ್ರಿ ಅಂತೇಳಿ ಎಲ್ಲರೂ ಇಡೀ ಊರು ಮಂದ ಅಳುವಾಗ ಸುಮ್ಮಿರಕ್ಕೆ ಹತ್ತಿ ಎತ್ತಿ ಅಂತ ಹೇಳಿ ಸೊಸಿ ಬಾಯಾಗ ಬಾಯಿಟ್ಟ ಹಾಕೋದು ತಾನನ್ನು ಉಪ್ಪಿನಕಾಯಿ ಅಂತಿದ್ಲು. ಎಲ್ಲರೂ ಮುಂದೆ ಸುಮ್ಮಿರುದು ಸೊಸಿ ಹೇಳಕತ್ತಾಗ ತಾನನ್ನು ಉಪ್ಪಿನಕಾಯಿ ಅಂತಿದ್ಲು. ಅದಕ್ಕೆ ಹಿಂಗಾತಿ ಎಲ್ಲ ಹಿರಿಯರು ಕೂಡಿದ್ರು ಎಲ್ಲಾರ ಮಾಡಿದ್ರು. ತಗೊಂಡ್ ಹೋದ್ರ ಕಾಡಿಗೆ ತಗೊಂಡೋಗಿ ಕಟ್ಗಿನ ಹಾಕಿ ಇನ್ನ ಕಟ್ಟಿ ಕೊಡ್ಬೇಕು ಅನ್ನತ್ಲಪ್ಪ ಸೊಸಿ ಏನಂದ್ಲಂದ್ರ ಏನಂದ್ರಪ್ಪ ಏನ ಅತ್ತಿಗಳು ಇನ್ನೊಂದು ಮಾತು ಮಾತಾಡ್ತೇನ್ರಿ ಅನ್ನಕ್ಕೆ ಏನ್ ಮಾತಾಡ್ರಿಪ್ಪ ಅಂದಾಗ ಅತ್ತಿ ಸಸಿ ಇದೇ ನನಗೆ ಕಡಿ ನಡಿಗೆ ಗಟ್ಟಿ ವಾಂಟಿ ಅತ್ತಿ ಅಂದಾಗ ಏನ್ ಹೇಳ ಅತ್ತಿ ತಾನ ಉಪ್ಪಿನಕಾಯಿ ಅನ್ನಕ್ಕೆ ಮತ್ತೆ ತಾನ ಉಪ್ಪಿನಕಾಯಿ ಅಂದಾಗ ಸಸಿ ನಡಕತ್ತಿ ಉಪ್ಪಿನಕಾಯಿ ತೆಗೆದುಕೊಟ್ಲು ಅತ್ತಿ ಕಟ್ಗಿ ಮೇಲೆ ಜಿಗದ ಬಂದ ರಮೇಶನ ಅದಕ್ಕೆ ಹಿಂಗಾದ್ರೆ
ಮೊದಲ ಮಾಸ್ತರ್ಗ ನಮಗೆ ಏನಪ್ಪಾ ಅಂತ ಕೇಳಿದ್ರೆ ಏನ್ರಿಪ್ಪ ಎಲ್ಲ ಅಣ್ಣ ತಮ್ಮರು ಬೆಳೆದ ಹೌದಲ್ರಿಪ್ಪ ಇವತ್ತು ಬ್ಯಾರೆ ಹಾಕ್ತಿವಪ್ಪ ಅಂತ ಕೇಳಿದ್ರೆ ರೊಕ್ಕಕ್ಕೆ ರೂಪಾಯಿಗೆ ಬಂಗಾರ ಬೇರೆ ಆಗುದಿಲ್ಲ ಇದು ಇಲ್ರಿಪ್ಪ ಇವತ್ತು ತಂದೆ ತಾಯಿ ಅದಾರಪ್ಪ ಅಂತ ಕೇಳಿದ್ರೆ ಹೌದಲ್ರಿಪ್ಪ ಇವತ್ತು ತಂದೆ ಜಾಪಾನ ಮಾಡ್ತೀನಿ ಅಂದ್ರೆ ತಂದೆ ತಗೊಂಡು ಬೇರೆ ಆಗಲಿ ಹೌದಲ್ರಿಪ್ಪ ಇಲ್ಲ ಇವತ್ತು ತಾಯಿ ತಗೊಂಡು ಬೇರೆ ಆಗ್ತೀನಿ ಅಂದ್ರೆ ಮತ್ತೆ ತಾಯಿ ತಗೊಂಡು ಬೇರೆ ಆಗಲಿ ಇಲ್ಲಿ ಕಡೆ ಹೇಳ್ತು ತಂದು ಮಾಡಿದ ಬೇರೆ ಈಗ ಇಬ್ರು ತಾಯ್ತದೆ ತಾಯಿ ತಂದೆ ಅಷ್ಟೇ ಇಲ್ಲ ಹೌದಲ್ರಿಪ್ಪ ಅಪ್ಪನ ತಗೊಂಡ್ರೆ ಅವಳು ಬಿಲ್ಲಿ ಅವಳು ತಗೊಂಡ್ರೆ ಅಪ್ಪನ ಬಿಲ್ಲಿ ಹೌದಪ್ಪ ಯಾವಾಗ ಬಿಡ್ತಾರೆ ಬೇಡಿ ಯಾವ್ದು ಬೇಕಾದ ಮೇಲೆ ಹೌದು ರಮೇಶನ ಹೌದಲ್ರಿಪ್ಪ ಅದಕ್ಕೆ ಅವ್ರು ಯಾವ್ದು ಬಿಟ್ಟಿದ್ರ ಬೆಳ್ಸಕ ತಯಾರಾಗಿವಿ ಹೌದಲ್ರಿಪ್ಪ ಅದಕ್ಕೆ ಭಾವ ಮಾತಾಡಿದ ರಮೇಶನ ದುಡಿಲಿಕ್ಕಂದ್ರೆ ತಾಯಿ ತಂದು ಹೋಗಿಲ್ಲ ಘಟಪ್ರ ಬಳಿ ಬೀಳಿ ಹೌದಾ ಯಥಾ ಪ್ರಕಾರ ಮಾತು ಮಾಡಿ ಅಲ್ಲಿ ಸರ್ಜರಿ ಕಲಾವಿದ ಚಾನ್ಸ್ ಕೊಡು ಹಾಗಾದ್ರೆ ಕೇಳಿಪ್ಪ